ಹಲೋ. ಹಲೋ, ನಮಸ್ಕಾರ ಅಳಿ ಅಂದರೆ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಿ? ನಾವೆಲ್ಲ ಚೆನ್ನಾಗಿದ್ದೀವಿ. ಲಕ್ಷ್ಮಿ ಏನೋ ಮಾತಾಡಬೇಕಂತೆ, ಕೊಟ್ಟೆ. ಕೊಡಿ ಕೊಡಿ. ಹಲೋ ಅಳಿ ಅಂದರೆ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನಗೆ ಫೋನ್ ಮಾಡಿಬಿಟ್ಟಿದ್ದೀರಿ, ಏನಾದರೂ ಹೇಳೋದಿತ್ತಾ? ಅದು ಜಾನುಗೆ ಫೋನ್ ಮಾಡಿದೆ, ಅವಳು ಫೋನ್ ತೆಗಿಲಿಲ್ಲ, ಅದಕ್ಕೆ ನಿಮಗೆ ಮಾಡಿದ್ವಿ. ಅವರು ಮೇಲೆ ರೂಮಲ್ಲಿದ್ದಾರೆ, ಏನಾದರೂ ಹೇಳೋದಿತ್ತಾ? ಅದು ನಾವೆಲ್ಲರೂ ಬೆಳೆದಿಂಗ್ಳ ಊಟಕ್ಕೆ ಸೇರಿದ್ವಿ. ಒಂದ್ಸಲ ವಿಡಿಯೋ ಕಾಲ್ ಮಾಡಿದ್ರೆ ನಾವು ಅವಳನ್ನು ನೋಡ್ದಂಗಾಗತ್ತೆ, ಅವಳು ನಮ್ಮ ಜೊತೆ ಇದ್ದಂಗಾಗತ್ತೆ ಅಂತ ಫೋನ್ ಮಾಡಿದ್ವಿ. ನೀವು ಬ್ಯುಸಿ ಇದ್ರೆ ಬೇಡ, ನಾನು ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಅರೆ, ನೀವು ಇಷ್ಟೊಂದು ಖುಷಿಯಿಂದ ಕೇಳಬೇಕಾದ್ರೆ ನಾನು ಹೇಗಿಲ್ಲ ಅನ್ನೋಕ್ಕಾಗತ್ತೆ? ನಾವು ಯಾವ ಬ್ಯುಸಿನೂ ಇಲ್ಲ. ನನಗೆ ಒಂದು 10-15 ನಿಮಿಷ ಟೈಮ್ ಕೊಡಿ, ನಾನು ರೂಮ್ ಹತ್ರ ಹೋಗಿ ಅವ್ರ ಕೈಲಿ ಕಾಲ್ ಮಾಡಿ. ಸರಿ. 10 ನಿಮಿಷ ವೇಟ್ ಮಾಡ್ಬೇಕಂತೆ. 10 ನಿಮಿಷ ವೇಟ್ ಮಾಡ್ಬೇಕಂತೆ. ಅಮ್ಮ, 10 ನಿಮಿಷ ಹೆಂಗಮ್ಮ ವೇಟ್ ಮಾಡೋದು? ಆಗಲೇ ಹೊಟ್ಟೆ ಹಸಿತಾ ಇದೆ. ಇವತ್ತೇ ಬೆಳೆದಂಗೆ ಊಟ ಮಾಡ್ಬೇಕಾ? ಅವ್ನು ಹೇಳ್ದಂಗೆ ನೀವೆಲ್ಲ ಕುಣಿತೀರಾ. ಸಂತು, ಜಾನು ಕಣೋ, ಅವಳು ಖುಷಿ ಆಗುತ್ತೆ. 10 ನಿಮಿಷ ಕಾಯಕ್ಕಾಗಲ್ವಾ? ಇದೆಲ್ಲ ಬೇಕಿತ್ತ? ನೆಮ್ಮದಿ ಊಟ ಮಾಡಿ ಮಲ್ಕೋಬೋದಿತ್ತು. ನಿದ್ದೆಗೆಟ್ರೆ ನನ್ನ ಮೂಡ್ ಹಾಳಾಗುತ್ತೆ ಅಂತ ಗೊತ್ತು ತಾನೆ ನಿಂಗೆ? ಬೇಬಿ, ಒಂದು 5 ಮಿನಿಟ್ಸ್ ಅಷ್ಟೇ. ಜಾನ್ವಿ ಜೊತೆ ಮಾತಾಡಿದ ತಕ್ಷಣ ಊಟ ಆದಮೇಲೆ ಜಾನ್ವಿ ಅವರೇ, ರಿಲ್ಯಾಕ್ಸ್. ನೀವೆಷ್ಟಕ್ಕೆ ಅಷ್ಟೊಂದು ಅಪ್ಸೆಟ್ ಆಗಿಬಿಟ್ರೆ ಹೇಗೆ? ಲೈಫಲ್ಲಿ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯ ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ವ್ಯಾಲ್ಯೂ ಕೊಡೋನಲ್ವ ನಾನು. ಹಾಗಾಗಿ ನನಗೆ ದೊಡ್ಡದು ಅಂತ ಅನಿಸುತ್ತೆ. ಇದೆಲ್ಲ ನಿಮಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಡೋಂಟ್ ವರಿ. ಈಗ ಎದ್ದು ರೆಡಿಯಾಗಿ, ಈಗ ನಂಗೆ ಸರ್ಪ್ರೈಸ್ ಕೊಟ್ಟಲ್ಲ, ಹಾಗೆ ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸ್? ಏನು ಸರ್ಪ್ರೈಸ್? ಅದನ್ನ ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಹೇಗಾಗುತ್ತೆ? ಬನ್ನಿ ಬನ್ನಿ, ಮೊದಲು ಫ್ರೆಶ್ ಅಪ್ ಆಗಿ ಬನ್ನಿ. ಸಿದ್ದು, ಸಿದ್ದು, ಏನಪ್ಪ ಇಷ್ಟೊತ್ತಲ್ಲಿ ಬಂದಿದೀಯಾ? ಅದು ಅಕ್ಕ ಗಾಡಿ ಸರ್ವಿಸಿಗೆ ಕೊಟ್ಟಿದ್ಲು, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ಪ್ರತಿ ಸಲ ಹರೀಶೇ ಸರ್ವಿಸ್ ಮಾಡಿಸ್ಕೊಂಡ್ಬರ್ತಿದ್ದು, ಇವತ್ತು ನೀವೇನು? ಹೌದು, ಪ್ರತಿ ಸಲ ನಿಮ್ಮ ಅಣ್ಣನೇ ಹೋಗೋದು. ಆದ್ರೆ ಈಗ ಸಿದ್ದು ಇದಾನಲ್ಲ, ಅದಕ್ಕೆ ನಾನೇ ಉತ್ತರ ಕೇಳಿದೆ. ಸುಮ್ಮನೆ ಹರಿಗೆ ಯಾಕೆ ಕೆಲಸ ಅಂತ. ಹೌದೌದು, ನಾನಿರುವಾಗ ಭಾವ ಹೇಗೆ ಕೆಲಸ ಮಾಡಬೇಕು? ಅವ್ರಿಗೆ ಪಾಪ ಬೇರೆ ಕೆಲಸ ಇರೋಕಿಲ್ವೇ? ಹಾಂ, ತಗೊಳಕ. ಅಸ್ಮಕ್ಕ, ಏನು ಎಲ್ಲರೂ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಮನೇಲಿ ಏನಾದ್ರು ಫಂಕ್ಷನ್ ಇತ್ತಾ? ಫಂಕ್ಷನ್ ಎಲ್ಲ ಏನೂ ಇಲ್ಲಪ್ಪ. ನಾವೆಲ್ಲರೂ ಇಲ್ಲಿ ಬೆಳೆದಿಂಗ್ಳ ಊಟ ಮಾಡೋಕೆ ಸೇರಿದ್ದೀವಿ. ನಾವೇನಾದರೂ ಒಂದು ವಿಷಯಕ್ಕೆ ಚರ್ಚೆ ಮಾಡಬೇಕಾದ್ರೆ ಈ ಥರ ಒಟ್ಟಿಗೆ ಸೇರ್ತೀವಿ. ಇವತ್ತು ಜಾನುಗೋಸ್ಕರ ಸೇರಿದ್ದೀವಿ. ಬಾ, ನೀನು ಕೂತ್ಕೋ.
ಬೇಡ ಕನಕ. ನೀವೆಲ್ಲ ಸಂತೋಷವಾಗಿರ್ಬೇಕಾದ್ರೆ ಮಧ್ಯ ನಾನು ಯಾಕೆ? ಮನೇಲಿ ಬರೀ ಅಪ್ಪ ಅವ್ವ ಕಾಯ್ತಾ ಇರ್ತಾರೆ, ನಾನು ಹೋಗ್ತೀನಿ. ಸಿದ್ದು, ಹಾಗೆಲ್ಲ ಹೋಗಂಗಿಲ್ಲ. ಊಟ ಸಮಯಕ್ಕೆ ನಮ್ಮ ಮನೆಗೆ ಯಾರು ಬಂದ್ರು ಊಟ ಮಾಡ್ಕೊಂಡೇ ಹೋಗ್ಬೇಕು. ನೀನ್ ಕೈ ತೂ ತಿಂದೇ ಹೋಗ್ಬೇಕು. ಬೇಡ ಬಿಡಿ, ಇನ್ನೊಂದ್ಕಿತ ಬರ್ತೀನಿ. ಸಿದ್ದು, ಅದೆಲ್ಲ ನಂಗೆ ಗೊತ್ತಿಲ್ಲ. ಇವತ್ತು ನಮ್ಮ ಜೊತೆ ಊಟ ಮಾಡ್ಕೊಂಡು ಹೋಗ್ಲೇಬೇಕು. ಅದೆಲ್ಲ ನಂಗೆ ಬೇಜಾರಾಗತ್ತೆ. ಬಾಪ ಕೂತ್ಕೋ. ಬಾರೋ. ಏನ್ ಸರ್ಪ್ರೈಸು? ಕೂತ್ಕೊಂಡಿದ್ದೀನಿ. ಅಮ್ಮಂಗೆ ಕಾಲ್ ಮಾಡ್ತಿದ್ದೀರಾ? ಮತ್ತೆ ಏನಿವತ್ತು ಎಲ್ಲರೂ ಸೇರ್ಬಿಟ್ಟಿದ್ದೀರಾ? ಇವತ್ತು ಬೆಳದಿಂಗ್ಳು ಊಟ ಮಾಡ್ತಾ ಇದ್ದೀವಿ ಕಣೆ, ಎಲ್ಲರೂ ಇದ್ದೀವಿ. ಆದರೆ ನೀನಿಲ್ವಲ್ಲ, ಅದಕ್ಕೆ ನೀನು ಜೊತೆಲಿರಲಿ ಅಂತ ಫೋನ್ ಮಾಡಿದೆ. ಹೌದಮ್ಮ, ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಡೋಂಟ್ ವರಿ ಜಾನು, ಗಂಡ ಜೊತೆ ದಿನ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಿಲ್ಲ, ಅದೇ ಸಾಕಲ್ವಾ? ಜಾನು, ಮದುವೆ ಮಾಡ್ಕೊಂಡು ಹೋದ್ಮೇಲೆ ಒಂದೇ ಒಂದು ಫೋನ್ ಮಾಡಿಲ್ವಲ್ಲೇ? ಮಾಡೋದಲ್ವಾ? ಅವಳು ಯಾಕೆ ಮಾಡಬೇಕು? ನೀನು ಫೋನ್ ಮಾಡ್ಬೇಕು ತಾನೆ. ಅದಕ್ಕೆ ಅಲ್ವಾ ಈಗ ಫೋನ್ ಮಾಡಿರೋದು. ಈಗ ಎಷ್ಟು ಬೇಕಾದರೂ ನೋಡ್ಕೊ. ಸರಿ, ಮಾತಾಡ್ತಾ ಇದ್ರೆ ಲೇಟ್ ಆಗತ್ತೆ. ಎಲ್ರಿಗೂ ಕೈ ತುತ್ತು ಕೊಡ್ಬೇಕು. ಬಾಯ್. ಅಮ್ಮ ಅಮ್ಮ ಅಮ್ಮ, ನಂಗೆ ಒಂದ್ ನಿಮಿಷ ಇರು. ವೆಂಕಿ, ಬಾಯ್ಲೆ, ಫೋನ್ ಇಟ್ಕೋ ಬಾ. ಯಾಕಪ್ಪ ಏನು ಮಾತಾಡ್ತಿಲ್ಲ ನೀನು? ಮತ್ತೆ ಮಾತಾಡಕ್ ಇಷ್ಟ ಇಲ್ವಾ ನಿಂಗೆ? ನನ್ನ ಮಗಳ ಆ ಮನೇಲಿ ಸಂತೋಷವಾಗಿರ್ತಾಳೆ ಅಂತ ಎಲ್ಲಾರ್ಗೂ ಧೈರ್ಯ ಹೇಳ್ತಿದ್ದವನಿಗೆ ಈ ಮನೇಲಿ ಧೈರ್ಯ ಹೇಳೋರು ಯಾರೂ ಇಲ್ಲ ಮಗಳೇ. ಇವಾಗಲೂ ನಿನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಷ್ಟೇ ಅಪ್ಪ, ನಿನ್ನೆಲ್ಲ ಯಾವಾಗ ನೋಡ್ತೀನಿ ಅಂತ ಅನ್ಸ್ಬಿಟ್ಟಿದೆ. ನೋಡಿ, ನೀವೆಲ್ಲ ಈಗ ಎಮೋಷ್ನಲ್ ಆಗ್ಬಿಡ್ಬೇಡಿ. ನಾನು ಜಾನ್ವಿಯವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನೀವೆಲ್ಲರೂ ನನ್ನ ಕುಟುಂಬ ಅಲ್ವಾ? ನಿಮಗೆಲ್ಲ ಬೇಜಾರಾದರೆ ನನಗೂ ಇಷ್ಟ ಆಗಲ್ಲ. ಪ್ಲೀಸ್ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವುಗಳೆಲ್ಲ ಇವಾಗ ಬೆಳದಿಂಗ್ಳು ಊಟ ಮಾಡಿ, ಅಷ್ಟೊತ್ತಿಗೆ ನಾನು ಜಾನ್ವಿಯವ್ರಿಗೆ ಊಟ ಮಾಡಿಸ್ಬಿಡ್ತೀನಿ. ಬಾಯ್. ಈಗ ನಾನು ನಿಮಗೆ ಕೈ ತುತ್ತು ಕೊಡ್ತೀನಿ.
ಸಾಕು ಕೊನೆದೊತ್ತು ಜಾನ್ವಿ ಅವರೇ ಲಕ್ಷ್ಮಿಕ, ನಮ್ದು ಒಂಥರ ಕೂಡು ಕುಟುಂಬನೇ. ನಮ್ಮ ಅಕ್ಕ ಮನೇಲಿದ್ದಾಗ ಅವ್ರ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅದನ್ನ ತೆಗಿಯಕ್ಕೆ 10 ಕೈಗಳು ಬರೋವು. ಅವ್ನು ಸ್ವಲ್ಪ ಮಗುಲಿದ್ರು ಎಲ್ರು ಬಂದು ಸಮಾಧಾನ ಮಾಡೋರು. ಅಷ್ಟು ಪ್ರೀತಿ ತೋರಿಸಿದ್ದವ್ರನ್ನ ಯಾಕೆ ಬಿಟ್ಟು ಬಂದ್ಲು ಅನ್ನೋದೇ ನೋವಾಗಿತ್ತು. ಈ ಜಗತ್ತಲ್ಲಿ ಪ್ರೀತಿ ಇಲ್ಲದೆ ಹೋದ್ರೆ ಸಂಬಂಧಗಳಿಗೆ ಅರ್ಥನೇ ಇಲ್ಲಪ್ಪ. ಇವತ್ತು ಪ್ರೀತಿ ಅನ್ನೋ ದೇವರು ನಮ್ಮ ಮಧ್ಯೆ ಇರೋದಕ್ಕೆ ಎಲ್ಲರೂ ಖುಷಿ ಖುಷಿಯಾಗಿರೋದು. ನಿಜ ಹೇಳಬೇಕು ಅಂದ್ರೆ ಆ ದೇವರನ್ನು ಗೆಲ್ಲೋ ಶಕ್ತಿ ಪ್ರೀತಿಗಿದೆ. ಅಂಥ ಪ್ರೀತಿನ ಪಡ್ಕೊಳ್ಳೋ ಭಾಗ್ಯ ಸಿಂಚನಂಗಿದೆ. ಅವಳು ಈ ಮನೆ ಸೊಸೆ ಮಾತ್ರ ಅಲ್ಲ, ನಮ್ಮ ಮಗಳಿದ್ದ ಹಾಗೆ. ಆ ನಂಬಿಕೆ ನನಗೆ ಅದೇ ಅಕ್ಕ. ಸರಿ, ನಾನು ಹೊರಡ್ತೀನಿ. ಏನಪ್ಪ ಈ ಕತ್ಲಲ್ಲಿ ಹೇಗೆ ಹೋಗ್ತೀಯಾ? ಮಲ್ಗಿದ್ದು ಬೆಳಗ್ಗೆ ಹೋಗು. ಅಯ್ಯೋ ಬ್ಯಾಡಿ ಅಕ್ಕ, ಹೊರಡ್ತೀನಿ. ಸರಿ, ಹುಷಾರು. ಭಾವನಮ್ಮ ಅವ್ರ ಅಂಕಲ್ ಬಂದಿದ್ರಲ್ಲ, ಯಾರು? ಅವರು ಸಿಂಚನ ಅತ್ತೆ ಇದ್ದಾರಲ್ಲ, ಅವ್ರ ತಮ್ಮ. ಸಿಂಚನಕ್ಕೆ ತಮ್ಮ ಅಂದಮೇಲೆ ನೀವು ಯಾಕೆ ಕೋಪ ಮಾಡ್ಕೊಂಡಿದ್ದು ತಪ್ಪಲ್ವಾ? ನಾನು ಕೋಪ ಮಾಡಿಕೊಂಡೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನೀವು ಕೋಪ ಮಾಡ್ಕೊಂಡಿದ್ದು ನಾನು ನೋಡಿದೆ. ಖುಷಿ, ನೀನು ಈ ರೀತಿ ಕದ್ದು ನೋಡಬಾರ್ದು. ನೀನಿನ್ನ ಚಿಕ್ಕವಳಲ್ವಾ? ಸರಿ. ಅವ್ರು ನನ್ನನ್ನು ಸುಮ್ಮನೆ ಮಾತಾಡ್ಸೋಕ್ಕೆ ಬರ್ತಾರೆ ಖುಷಿ. ಅದು ನನಗೆ ಇಷ್ಟ ಆಗಲ್ಲ. ಈ ಥರ ಇಷ್ಟ ಇಲ್ಲದೆ ಇದ್ದರೂ ಬರೋರು ಒಳ್ಳೆಯವ್ರಾಗಿರಲ್ಲ ಅಲ್ವಾ? ನೀನದನ್ನು ಈಗಲಿಂದಾನೇ ಕಲ್ತ್ಕೋಬೇಕು. ಸ್ಟ್ರಾಂಗ್ ಗರ್ಲ್ ಆಗಿರಬೇಕು. ಭಾವನಮ್ಮ ಅವ್ರ ಅಂಕಲ್ ನನಗೆ ಖುಷಿ, ನಿನಗಿದೆಲ್ಲ ಅರ್ಥ ಆಗಲ್ಲ. ದೇವರು ನಮ್ಮ ಬದುಕಿಗೆ ಯಾರಾದರೂ ಬರಬೇಕು ಅಂತ ಬರೆದಿದ್ರೆ ಅವ್ರು ನಮಗೆ ಇಷ್ಟ ಆಗೋ ಥರ ಮಾಡ್ತಾನೆ. ಈಗ ನೀನು ನನಗೆ ಹೇಗೆ ಇಷ್ಟ ಆಗಿದೆಯೋ ಹಾಗೆ. ಆದರೆ ನಮಗೆ ಯಾರು ಕಂಡ್ರೆ ಇಷ್ಟ ಆಗಲ್ವೋ ಅವ್ರು ನಮ್ಮ ಜೀವನಕ್ಕೆ ಬರೋಕ್ಕಾಗಲ್ಲ ಕಂದ. ಹಾಗಾದರೆ ಆ ಅಂಕಲ್ ನಂಗೆ ಇಷ್ಟ ಆಗಿದ್ದಾರೆ ಅಂದರೆ ಅವರು ನನ್ನ ಜೀವನಕ್ಕೆ ಬರ್ತಾರೆ ಅಂತ ಇರಬೇಕು. ಆದರೆ ಈಗ ಹೇಳಿದ್ರೆ ಭಾವನಮ್ಮ ಕೋಪ ಮಾಡ್ಕೋತಾರೆ. ಬೇಡಪ್ಪ, ಬೇಡ. ಖುಷಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಭಾವನಮ್ಮ. ಸರಿ, ಬಾ ಮಲ್ಕೋ. ವಿಶ್ವ, ವಿಶ್ವ, ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ತೆ. ಇದು ನನ್ನ ಮಗನ ಜಾತಕ. ವಿಶ್ವ, ವಿಶ್ವ,
ಬಾಪ. ಕೂತ್ಕೋ. ಲಲಿತಾ, ನೋಡಿ, ನಿಮ್ಮ ಮಗನ ಜಾತಕ ತುಂಬಾ ಚೆನ್ನಾಗಿದೆ. ಆದರೆ ಪ್ರಸ್ತುತ ಸಮಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಏನು ಸಮಸ್ಯೆ ಶಾಸ್ತ್ರಿಗಳೇ? ಇವನು ಬೇಡದಿರೋ ವಿಷಯಗಳ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾನೆ. ಅವು ಇವನ ಮೇಲೆ ಪ್ರಭಾವ ಬೀರಿ ಒಂದೊಂದು ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದಾವೆ. ಸರಿಯಾಗಿ ಹೇಳಬೇಕು ಅಂದರೆ ನಿಮ್ಮ ಮಗ ಕಾಲಿಗೆ ಚಕ್ರ ಕಟ್ಕೊಂಡಾಗೆ ಒಂದು ಕಡೆ ಇರೋಕ್ಕಾಗ್ತಾ ಇಲ್ಲ. ಹಾಗೆ ಒಂದು ಕಡೆ ನಿಲ್ಲಕ್ಕೂ ಆಗ್ತಾ ಇಲ್ಲ. ಒಂದು ದಿವಸ ಇದ್ದಾಗೆ ಇನ್ನೊಂದು ದಿವಸ ಇರೋದಿಲ್ಲ. ಶಾಸ್ತ್ರಿಗಳೇ, ನಿಮ್ಮ ಮಾತು ತುಂಬ ಒಟ್ಟಾಗಿದೆ. ನಮಗೆ ಏನೂ ಅರ್ಥ ಆಗ್ತಿಲ್ಲ. ನೋಡಿ, ನಿಮ್ಮ ಮಗ ತಾನು ಬಯಸಿದ್ದು ಸಿಗ್ತಾ ಇಲ್ಲ ಅಂತ ಮನಸ್ಸಲ್ಲೇ ಕೊರಗ್ತಾ ಇರೋ ಹಾಗಿದೆ. ಇದನ್ನ ಮುಂದೆ ಏನಾಗುತ್ತಂತ ನನ್ನಿಂದ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪರಿಹಾರ ಅಂದರೆ ಸ್ವಲ್ಪ ದಿವಸ ಮನೆಯಿಂದ ಆಚೆ ಹೋಗಬಾರ್ದು ಅಷ್ಟೇ. ಆ ಥರ ನೀವು ಇವನ ಬಗ್ಗೆ ಮುತುವರ್ಜಿ ವಹಿಸಬೇಕು. ಶಾಸ್ತ್ರಿಗಳೇ, ಈ ರೀತಿ ಸಮಸ್ಯೆ ಇದೆ ಅಂತ ಇದುವರೆಗೂ ಯಾರೂ ಹೇಳಿಲ್ಲ. ಅದು ಅಲ್ಲದೆ ಅವನಿಗೇನೋ ಕೊರತೆ ಬರದೇ ಇರೋ ಹಾಗೆ ನಾವು ನೋಡ್ಕೊಂಡಿದ್ದೀವಿ. ಇಷ್ಟಿದ ಮೇಲೂ ಅವನ ಮನಸ್ಸಲ್ಲೇ ಕೊರಗ್ತಾ ಇದ್ದಾನೆ ಅಂದರೆ ಏನರ್ಥ? ಹಾಗೆ ನಾನು ಒಬ್ಬ ತಂದೆಯಾಗಿ ಅವನಿಗೇನು ಕರ್ತವ್ಯ ಮಾಡಬೇಕೋ ಎಲ್ಲನೂ ಮಾಡಿದ್ದೀನಿ. ನನಗೆ ನಿಮ್ಮ ತಂದೆ ಜಾತಕ ಕೊಡ್ತೀರಾ? ತೊಗೊಂಡು ಬರ್ತೀನಿ. ಅಪರೂಪ ಆಗ್ಬಿಟ್ಟಿದ್ದೀರಾ? ಚೆಲ್ವಿ ಒಂದ್ ಮಳೆ ಹೂ ಕೊಡವ. ಏನಕ್ಕ ನೀನು ಅಪರೂಪಕ್ಕೆ ದೇವಸ್ಥಾನಕ್ಕೆ ಬರ್ತೀಯ, ಒಂದ್ ಮಳೆ ಅಂತೆಲ್ಲ. ನೋಡು, ಯಾರ ತಗೊಂಡೋಗಿ ದೇವ್ರಿಗೆ ಕೊಡು. ದೇವ್ರು ನೀನ್ ಏನ್ ಕೇಳ್ತೀಯೋ ಅದಕ್ಕೆಲ್ಲ ಅಸ್ತು ಅಂತಾನೆ. ತಕ್ಕ, ದೇವ್ರು ಒಳ್ಳೇದ್ ಮಾಡುತ್ತಾ ಇಲ್ವಾ? ನೀನಂತೂ ಹೂವ ತಗೊಳ ಗಂಟ ಬಿಡಲ್ಲ. ಕಡಿಯಕ್ಕ ಚೇಂಜ್ ಕೊಡ್ತೀನಿ, ತಗೊಳಕ್ಕ. ಅವ ಊಟ ಟೈಮ್ ಆಯ್ತು, ಬಾ ಊಟ ಮಾಡೋಣ. ಸುಮ್ಕೆ ಕೂತಿರೋ ಅವಳಿಗೆ ಎಲ್ಲಿ ಹೊಟ್ಟೆ ಹಸಿತೈತೆ? ಮೊದ್ಲು ನೀನ್ ಊಟ ಮಾಡ್ಕ, ಆಮೇಲೆ ನಾನು ಮಾಡ್ಕತೀನಿ. ನನ್ ಕಂಡಿದ್ದೀನಿ, ನೀನ್ ಸುಮ್ಮನೆ ಕುತ್ಕೊಳ್ಳಿ ಹೇಳ್ತೀನಿ. ಬೆಳಿಗ್ಗೆನೆ ಎದ್ದು ಪುಳಿಯೋಗರೆ ಮಾಡಿವ್ನಿ. ಎಲ್ಲಿ ಹೆಂಗೈತೆ? ಸಂದಾಕೈತೆ ಕಣವ. ತಗ ಅನ್ನು ಮತ್ತೆ. ನಂಗೆ ಸಾಕು, ನೀನ್ ತಿನ್ಕ. ಹೊಟ್ಟೆ ಹಸ್ವೆ ಇಲ್ಲ ಅಂತಿದ್ದೆ, ಈಗ ಇಷ್ಟೊಂದನ್ನ ಹೆಂಗೋಯ್ತು ಹೋಳಿಕೆ? ಎಲ್ಲ ನಿನ್ ಕೈ ತುತ್ತಿನ ಮಹಿಮೆ ಕಣವ. ನನ್ನನ್ನೇ ಎಷ್ಟು ಸಂದಾಕ್ ನೋಡ್ಕೋತೀಯ ಅಂದ್ರೆ ನೀನ್ ಕಟ್ಕೊಳ್ಳೋ ಅಂತ ಗಂಡನ ಇನ್ನೆಷ್ಟು ಸಂದಾಕ್ ನೋಡ್ಕೋತೀಯ? ನೀರು ಕುಡಿ.
ಕಟ್ಕೊಳ್ಳೋ ಗಂಡ ತುಂಬಾ ಅದೃಷ್ಟವಂತ ಕಣವ. ಅಯ್ಯೋ ಸದಾ ಶಿವಂಗೆ ಅದೇ ಜ್ಞಾನ ಅನ್ನಂಗೆ ನಿನಗೆ ನನ್ನ ಮದುವೆ ಬಿಟ್ಟು ಬೇರೆ ಯೋಚನೆನೇ ಬರಕ್ಕಿಲ್ಲ ಅನ್ಸ್ತದಲ್ವಾ? ಇದೊಂದು ಕೊನೆದು ಸಾಕವ ನಂಗೆ. ಕೊನೆದು ನಾನು ತಿನ್ಬಿಟ್ಟು ಡಬ್ಬಿ ತಕ್ಕೊಬತ್ತೀನಿ, ಇಲ್ಲೇ ಕೂತಿರು. ನೀರು.